ಇದೊಂದು ಗ್ಲೋಬಲ್ ಕಾರು. ನಾರ್ಮಲ್ ಆಗಿ ಒಂದು ಗ್ಲೋಬಲ್ ಕಾರ್ನ ಇಂಡಿಯಾಲಿ ಲಾಂಚ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಒಂದು ಕಾರಲ್ಲಿ ಒಂದು ಚೀಪ್ ಮೆಟೀರಿಯಲ್ನ ಅಥವಾ ಒಂದು ಕ್ವಾಲಿಟಿನ ಕಮ್ಮಿ ಮಾಡಿ ಲಾಂಚ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಕಾಸ್ಟ್ನ ಕಮ್ಮಿ ಮಾಡಬೇಕು ಅಂತ ಹೇಳಿ. ಈ ಕಾರ್ ಬಂದು ಇಷ್ಟೆಲ್ಲ ಇಷ್ಟ ಆಗೋದಕ್ಕೆ ಏನು ಕಾರಣ ಗೊತ್ತಾ? 2017 ಶವರ್ಲೆಟೇ ಇಂಡಿಯಾ ಬಿಟ್ಟು ಹೊರಟ್ರು. ಎಸ್, ಇಂಡಿಯಾ ಬಿಟ್ಟು ಶವರ್ಲೆಟೇನೋ ಗಂಟು ಮೂಟೆ ಕಟ್ಕೊಂಡು ಹೊರಟ್ರು. ಬಟ್ ಅವರ ಕಾರ್ಗಳು ಈಗಲೂ ಕೂಡ ಭಾರತದ ರೋಡ್ಗಳಲ್ಲಿ ಎಲ್ಲ ಕಡೆ ನೋಡೋಕ್ಕೆ ಸಿಗುತ್ತೆ. 360 ಡಿಗ್ರಿ ತಿರುಗ್ತಾ ಇದೆ ಸ್ಪೀಡೋಮೀಟ್ರ್. ಫಸ್ಟ್ ಟೈಮ್ ನೋಡಿದ್ದು ನಾನು. ಕ್ರೇಜಿ ಆಗಿದೆ ಮಾತ್ರ ಗಾಡಿ ಓಡಿಸೋದಕ್ಕೆ ಮಾತ್ರ, ನಿಜವಾಗ್ಲೂ ಜೋಕ್ಸ್ ಅಪಾರ್ಟ್. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಸ್ಪೀಡ್ ಬಂದ್ಬಿಟ್ಟು ಟಾಪ್ ಸ್ಪೀಡ್ ನಾನೇ ಓಡಿಸಿದ್ದೀನಿ ಇದರಲ್ಲಿ. 195 ತನಕ ಆರಾಮಾಗಿ ಹೋಗುತ್ತೆ ಗಾಡಿ, ಅಷ್ಟು ಈಸಿಯಾಗಿ ಹೋಗುತ್ತೆ. ಈವನ್ 200 ಕ್ರೂಸ್ ಮಾಡಿರೋರು ಕೂಡ ನೋಡಿದ್ದೀನಿ ನಾನು ಕ್ರೂಸಲ್ಲಿ. ಹೈ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಇತ್ತೀಚಿನ ದಿನಗಳಲ್ಲಿ ಎಷ್ಟೇ ಒಂದು ಒಳ್ಳೆ ಫೀಚರ್ಸ್ ಇರುವಂತಹ ಕಾರ್ ಬಂದರೂ ಸಹ, ಲೇಟೆಸ್ಟ್ ಟೆಕ್ನಾಲಜಿ ಇರುವಂತಹ ಕಾರ್ ಬಂದರೂ ಸಹ, ಡ್ರೈವರ್ಸ್ ಕಾರ್ ಅಂತ ಹೇಳ್ಕೊಳ್ಳೋಂತಹ ಕಾರು ಕೆಲವು. ಅಂಥದ್ರಲ್ಲಿ 10 ವರ್ಷದ ಯಾರೇ ಡ್ರೈವ್ ಮಾಡಿದ್ರು ಕೂಡ ಅವ್ರ ಜೊತೆಗೆ ಕ್ಲೋಸ್ ಆಗಿ ಕನೆಕ್ಟ್ ಆಗ್ತಿದ್ದಂತಹ ಒಂದು ಕಾರು. ಎಸ್, ಇದನ್ನು ಡೀಸೆಲ್ ರಾಕೆಟ್ ಅಂತ ಕೂಡ ಕರೀತಿದ್ರು. ಡೀಸೆಲ್ ರಾಕೆಟ್ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ಇದು ನಮ್ಮೆಲ್ಲರ ನೆಚ್ಚಿನ ಶವರ್ಲೆ ಕ್ರೂಸ್. ಎಸ್, ಇವತ್ತಿನ ಕಾರ್ ಕಥೆಯ ಕಿಂಗ್ ಬಂದು ಶವರ್ಲೆ ಕ್ರೂಸ್ ಬಗ್ಗೆ ಇವತ್ತಿನ ಕಾರ್ ಕಥೆಯಲ್ಲಿ ತಿಳ್ಕೊಳ್ಳೋಣ. ಕಾರ್ ಕಥೆಯ 4ನೇ ಎಪಿಸೋಡ್ಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇನ್ನೊಂದೇನಂತ ಹೇಳಿದ್ರೆ, ಈ ಒಂದು ಕಾರ್ ಕಥೆನ ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದೀವಿ. ಕಷ್ಟ ಅಲ್ಲ, ಇಷ್ಟಪಟ್ಟು ಮಾಡ್ತಾ ಇದ್ದೀವಿ. ಹಾಗಾಗಿ ಆದಷ್ಟು ಶೇರ್ ಮಾಡಿ. ಜೊತೆಗೆ ನಿಮ್ಮ ಹತ್ರ ಏನಾದರೂ ಇಂಟ್ರೆಸ್ಟಿಂಗ್ ಕಾರ್ ಇದೆ ಅಂತ ಅನಿಸಿದ್ರೆ ನಿಮಗೆ, ಅಥವಾ ಒಂದು ನಾರ್ಮಲ್ ಕಾರೇ ಆಗಿರ್ಬೋದು, ಅದ್ರ ಜೊತೆಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸಸ್ ಇದೆ ನಿಮಗೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಮೆಸೇಜ್ ಮಾಡಿ. ಐದರ್ ನಾವು ಅದನ್ನು ತೊಗೊಂಡು ಕಾರ್ ಕಥೆ ಮಾಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಸೇರಿಸ್ಕೊಂಡು ಒಂದು ಯೂಸರ್ ರಿವ್ಯೂ, ನಿಮ್ಮ ಹತ್ರ ಒಂದು ಎಕ್ಸ್ಪೀರಿಯನ್ಸಸ್ನ ಫೀಡ್ಬ್ಯಾಕ್ನ ತೊಗೊತೀವಿ. ಸೊ ಹಾಗಾಗಿ ಆದಷ್ಟು ಶೇರ್ ಮಾಡಿ. ಜೊತೆಗೆ ನಿಮ್ಮ ಹತ್ರ ಏನಾದರೂ ಕಾರ್ ಇತ್ತು ಅಂತ ಹೇಳಿದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಬನ್ನಿ ಆಗಿದ್ರೆ ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಕ್ರೂಸ್ ಬಂದು ಇಂಡಿಯನ್ ಮಾರ್ಕೆಟ್ಗೆ 2009 ಲಾಂಚ್ ಆಗುತ್ತೆ. ಇದೊಂದು ಗ್ಲೋಬಲ್ ಕಾರು. ನಾರ್ಮಲ್ ಆಗಿ ಒಂದು ಗ್ಲೋಬಲ್ ಕಾರ್ನ ಇಂಡಿಯಾಲಿ ಲಾಂಚ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಒಂದು ಕಾರಲ್ಲಿ ಒಂದು ಚೀಪ್ ಮೆಟೀರಿಯಲ್ನ ಅಥವಾ ಒಂದು ಕ್ವಾಲಿಟಿನ ಕಮ್ಮಿ ಮಾಡಿ ಲಾಂಚ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಕಾಸ್ಟ್ನ ಕಮ್ಮಿ ಮಾಡಬೇಕು ಅಂತ ಹೇಳಿ. ಆದರೆ ಶೆವರ್ಲೆ ಅವರು ಯಾವುದೇ ರೀತಿ ಚೇಂಜಸ್ನ ಮಾಡದೆ ಇಂಡಿಯನ್ ಮಾರ್ಕೆಟಲ್ಲಿ ಲಾಂಚ್ ಮಾಡ್ತಾರೆ. ಆದ್ದರಿಂದ ಮೇ ಬಿ ಇದನ್ನು ಒಂಥರ ಅಮೆರಿಕನ್ ಮಜಲ್ ಅಂತ ಕರೀತಾರೆ. ನೀವು ಒಳಗಡೆ ಕೂತ್ರೆ ಒಂದು ಒಳ್ಳೆ ಅಮೆರಿಕನ್ DNA ಫೀಲ್ ಮಾಡ್ಬೋದು. ಆದ್ದರಿಂದ ಮೇ ಬಿ ಈ ಒಂದು ಕಾರು ಆಟೋಮೊಬೈಲ್ ಎಂಥೂಸಿಯಾಸ್ಟ್ಗೆ ಒಂದು ಒಳ್ಳೆ ಹಾಟ್ ಫೇವ್ರೆಟ್ ಕಾರ್ ಆಗಿತ್ತು. ಈ ಕಾರ್ ಬಂದು ಇಷ್ಟೆಲ್ಲ ಇಷ್ಟ ಆಗೋದಕ್ಕೆ ಏನು ಕಾರಣ ಗೊತ್ತಾ? ಒಂದು ಬಂದು ಇದರ ಮಸ್ಕ್ಯುಲರ್ ಡಿಸೈನ್. ಯಾವುದೇ ಆ್ಯಂಗಲಿಂದ ನೋಡಿದ್ರು ಕೂಡ ಈ ಕಾರ್ನ ನಿಮಗೆ ಬೋರಿಂಗ್ ಅಂತ ಅನಿಸಲ್ಲ. ಜೊತೆಗೆ ಇದರ ಪವರ್ಫುಲ್ ಇಂಜಿನ್. ಸೊ ಎರಡನೇದು ಬಂದು ಇದರ ಪವರ್ಫುಲ್ ಡೀಸೆಲ್ ಇಂಜಿನ್. ಇದನ್ನು ಡೀಸೆಲ್ ರಾಕೆಟ್ ಅಂತ ಕೂಡ ಕರೀತಾರೆ. ಇದರಲ್ಲಿ 2 ಲೀಟರ್ ಪವರ್ಫುಲ್ ಡೀಸೆಲ್ ಇಂಜಿನ್ ಬರುತ್ತೆ. ಇದು 164 BHP ಅಷ್ಟು ಪವರ್ ಜನರೇಟ್ ಮಾಡೋದ್ರ ಜೊತೆಗೆ 360 Nm ಅಷ್ಟು ಟಾರ್ಕ್ನ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಯಾವುದೇ ಒಂದು ಲಕ್ಸುರಿ ಕಾರ್ ಕಂಪೇರ್ ಮಾಡಿದ್ರು ಕೂಡ ನೀವು ಟಾರ್ಕ್ ಬಂದು ಎನಫ್ ಟಾರ್ಕು ಮತ್ತು ಟಕ್ಕರ್ ಕೊಡುತ್ತೆ. ಎಕ್ಸಾಂಪಲ್ ಹೇಳೋದಾದರೆ, ಸಿಂಪಲ್ಲಾಗಿ ಹೇಳೋದಾದರೆ, ನಿಮಗೆ ಆಡಿ A3ಗಿಂತ ಒಳ್ಳೆ ಪವರು ಮತ್ತು ಟಾರ್ಕ್ ಸಿಗುತ್ತೆ. ಆ್ಯಂಡ್ ಆಡಿ A4 ಅಷ್ಟೇ ಈಕ್ವಲೆಂಟ್ ಪವರು ಟಾರ್ಕ್ ಸಿಗುತ್ತೆ. ಬಟ್ ಅದರ ಅರ್ಧದಷ್ಟು ದುಡ್ಡಲ್ಲಿ. ಯಾಕೆ ಅಂತ ಹೇಳಿದ್ರೆ, ಒಂದು ಲಕ್ಸುರಿ ಕಾರ್ ತೊಗೋಬೇಕು ಅಂತ ಹೇಳಿದ್ರೆ ನಿಮಗೆ 40 lakhsಗಿಂತ ಮೇಲಾಗುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ನಿಮಗೆ ಕ್ರೂಸು, ಇದು ಬಂದು ನಿಮಗೆ ಅರ್ಧದಲ್ಲಿ ಸಿಗ್ತಾ ಇತ್ತು. ಆ್ಯಂಡ್ ಜೊತೆಗೆ ಮೇಂಟೆನೆನ್ಸ್ ಕಾಸ್ಟ್ ಕೂಡ ಅದರ ಅರ್ಧದಲ್ಲೇ ಆಗ್ತಾಯಿತ್ತು. ಬಟ್ ಇವಾಗ ಶವರ್ಲೆ ಅವರು ಇಂಡಿಯಾ ಬಿಟ್ಟು ಹೋಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಆಗಿರ್ಬೋದು ಅಷ್ಟೇ ಮೇಂಟೆನೆನ್ಸ್ ಕಾಸ್ಟು. ಸ್ಪೇರ್ಸ್ ಸ್ವಲ್ಪ ಲೇಟಾಗಿ ಸಿಗ್ತಿರೋದ್ರಿಂದ. ಅದನ್ನು ಬಿಟ್ಟರೆ ಇವಾಗಲೂ ಕೂಡ ಮೇಂಟೆನೆನ್ಸ್ ವೈಸು ನಿಮಗೆ ಲಕ್ಸುರಿ ಕಾರ್ನ ಮೇಂಟೈನ್ ಮಾಡೋಷ್ಟು ಅಂತೂ ಏನೂ ಆಗಲ್ಲ. ಆ್ಯಂಡ್ ಮೂರನೇದು ಬಂದು ಇದರ ಇಂಟೀರಿಯರ್ ಕೂಡ ನಿಮಗೆ ಪ್ರಾಕ್ಟಿಕಲ್ ಆಗಿದೆ. ಏನೆಲ್ಲ ಫೀಚರ್ಸ್ ಬೇಕು ಅದೆಲ್ಲ ಕೂಡ ಇದೆ. ಆ್ಯಂಡ್ ವಿಡಿಯೋ ಕೊನೆಯಲ್ಲಿ ನಾವು ರಿವ್ಯೂ ಮಾಡ್ತಾ ಫೀಚರ್ಸ್ ಏನೇನು ಬರುತ್ತೆ ಅಂತ ಹೇಳ್ತೀನಿ. ಸೊ ಇದಿಷ್ಟೆಲ್ಲ ಫ್ಯಾಕ್ಟರ್ಸಿಂದ ಇದು ಎಲ್ರಿಗೂ ಇಷ್ಟ ಆಗ್ತಿತ್ತು. ವೀಕ್ಷಕರೇ, ಆಗ್ಲಿಂದ ಕಷ್ಟಪಟ್ಟು ಒಂದು ಅಮೇರಿಕನ್ ಸ್ಲ್ಯಾಂಗಲ್ಲಿ ಶವರ್ಲೆ ಅಂತ ಕಷ್ಟಪಟ್ಟು ಕರಿತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಮುಂಚೆ ನಾವೆಲ್ರಿಗೂ, ನೀವು ಕರೆದಿರ್ತೀರಾ, ನಾವು ಕರೆದಿದ್ದೀವಿ, ಏನಂತ ಹೇಳಿದ್ರೆ ಶೆವರ್ಲೆಟ್ ಅಂತ ಕರಿತಾ ಇದ್ವಿ. ಆಮೇಲೆ ತುಂಬ ಜನ ಕಮೆಂಟ್ ಮಾಡಿದ್ರು, ಅದು ಶೆವರ್ಲೆಟ್ ಅಲ್ಲ ಸರ್, ಶೆವರ್ಲೆ ಅಂತ ಹೇಳಿ. ಸೊ ಆದ್ದರಿಂದ ಕಷ್ಟಪಟ್ಟು ನಾವು ಕೂಡ ಹಂಗೆ ಯೂಸ್ ಮಾಡ್ತಾ ಇದ್ದೀವಿ. ಹಾಗೆ ಮುಂದೆ ಹೋಗ್ತಾ ಈ ಒಂದು ಕ್ರೂಸ್ ಬಂದು ನೀವೆಲ್ಲರೂ ಕೇಳಿರ್ತೀರಾ, ಆಪ್ಟ್ರಾ ಅಂತ ಒಂದು ಕಾರ್ನ ಕೇಳಿರ್ತೀರಾ. ಆ ಒಂದು ಕಾರ್ನ ರೀಪ್ಲೇಸ್ಮೆಂಟ್ ಬಂದು ಈ ಕ್ರೂಸ್ ಆಗಿರುತ್ತೆ.
ಜನರಲ್ ಮೋಟರ್ಸ್ ಅವರ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಆದಂಥ ಡೆಲ್ಟಾ ಪ್ಲಾಟ್ಫಾರ್ಮ್ ಬೇಸ್ ಮೇಲೆ ಈ ಒಂದು ಕಾರು ಬಿಲ್ಡ್ ಆಗಿದೆ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಗೇಜ್ ಇರುವಂಥ ಒಂದು ಕಾರ್ ಇದು. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈ ಕಾರ್ದು ಶೆವರ್ಲೆ ಕಂಪನಿಯಲ್ಲಿ ಅತಿ ಹೆಚ್ಚು ಸೇಲಾದಂತಹ, ಅಂದರೆ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಸೇಲಾದಂತಹ ಒಂದು ಕಾರ್ ಬಂದು ಕ್ರೂಸ್ ಆಗಿರುತ್ತೆ. ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ, ಇಂಡಿಯಾಲ್ ಮಾತ್ರ ಅಲ್ಲ, ಇಡೀ ಗ್ಲೋಬಲಿ ಈ ಒಂದು ಕಾರ್ನ ಎಷ್ಟು ಇಷ್ಟಪಡ್ತಾ ಇದ್ರು ಅಂತ. ಭಾರತೀಯ ಮಾರುಕಟ್ಟೆಯಲ್ಲಿ ಶೆವರ್ಲೆಟ್ ಕಂಪನಿಯ ಸೇಲ್ಸ್ ಬಂದು ಬರೀ 1% ಆಗಿತ್ತು. ಅಂದರೆ ಮಾರ್ಕೆಟ್ ಶೇರ್ ಬಂದು ಬರೀ 1%. ಸೊ ಈ 1%ಅಲ್ಲೂ ಕೂಡ ಶೆವರ್ಲೆ ಕ್ರೂಸು ಮತ್ತು ಈ ಒಂದು ಬೀಟ್ ಅಂತ ಏನು ಬರುತ್ತೆ, ಸ್ಮಾಲ್ ಕಾರಲ್ಲಿ ತುಂಬ ಇಷ್ಟಪಡ್ತೀರಾ ಆ ಕಾರ್ನ ನೀವು, ಆ 2 ಕಾರ್ಗಳದ್ದೇ ಮೇಜರ್ ಶೇರು. ಸೊ ಈಗಿರಬೇಕಾದ್ರೆ ಬೇರೆ ಕಾರ್ಗಳೆಲ್ಲ ಫೇಲ್ ಅಂತ ಹೇಳಿ ನಿಮ್ಗೆ ಗೊತ್ತಾಗಿರುತ್ತೆ, ಅದು ಬಂದು ಅಟ್ಟರ್ ಫ್ಲಾಪು. ಬಟ್ ನೀವು ಬೀಟನ್ನ ಕನ್ಸಿಡರ್ ಮಾಡಿದ್ರು ಕೂಡ ಅದನ್ನು ಕೂಡ ಫೇಲ್ ಅಂತಲೇ ಕನ್ಸಿಡರ್ ಮಾಡ್ತಿದ್ರು. ಯಾಕೆ ಅಂತ ಹೇಳಿದ್ರೆ ನಂಬರ್ಸ್ ಬಂದು ಅಷ್ಟು ಕಮ್ಮಿ ಇತ್ತು. ಜೊತೆಗೆ ಶೆವರ್ಲೆ ಕಂಪನಿ ಬಂದು ಇಷ್ಟು ಈ ಮಟ್ಟಕ್ಕೆ ಫೇಲ್ ಆಗೋದಕ್ಕೆ ಏನು ಕಾರಣ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಸ್ವತಃ ಶೆವರ್ಲೆ ಕಂಪನಿಯವರೇ. ಯಾಕೆ ಅಂತ ಹೇಳಿದ್ರೆ ಅವರ ಸರ್ವಿಸ್ ನೆಟ್ವರ್ಕ್ ಬಂದು ಅಷ್ಟು ವರ್ಸ್ಟ್ ಆಗಿತ್ತು. ಜೊತೆಗೆ ಆ್ಯಂಡ್ ಹೊಸ ಕಾರ್ಗಳನ್ನೂ ಕೂಡ ಲಾಂಚ್ ಮಾಡ್ತಿರ್ಲಿಲ್ಲ ಅವರು. ಅಂದರೆ ಇವ್ರದ್ದು ಪ್ರಾಡಕ್ಟ್ ಏನಿತ್ತು ಸೊ ಅದು ಕೂಡ ಲ್ಯಾಕ್ ಆಫ್ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ಇದೊಂಥರ ಚೈನ್ ಲಿಂಕ್ ಥರ ವರ್ಕ್ ಆಗುತ್ತಿದ್ದು. ಯಾವಾಗ ನೀವು ಒಳ್ಳೆ ನೆಟ್ವರ್ಕ್ ಕೊಡಲ್ಲ, ಅಂದರೆ ಸರ್ವಿಸ್ ನೆಟ್ವರ್ಕ್ ಕೊಡಲ್ಲ, ಆವಾಗ ಜನಗಳಿಗೆ ಭಯ ಇರುತ್ತೆ, ಗಾಡಿಗಳನ್ನ ಪರ್ಚೇಸ್ ಮಾಡಲ್ಲ, ಆಲ್ದೋ ನಿಮ್ಮ ಗಾಡಿಗಳು ಚೆನ್ನಾಗಿದ್ದರೂ ಕೂಡ. ಸೊ ಅದರಿಂದ ಏನಾಗುತ್ತೆ, ಅವರು ಕೂಡ ಅಂದರೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರಲ್ಲ. ಒಂದು ಬ್ರ್ಯಾಂಡ್ ಆಗಿತ್ತು ಅಂತ ಹೇಳಿದ್ರೆ ಹೊಸ ಕಾರ್ ಬಿಡಬೇಕಾ ಬೇಡವಾ, ಯಾಕೆಂದರೆ ಪರ್ಚೇಸ್ ಯಾರು ಮಾಡ್ತಾ ಇರಲ್ಲ. ಸೊ ಹಾಗಾಗಿನೇ ಕಂಪ್ಲೀಟಾಗಿ ಶೆವರ್ಲೆಟ್ ಕಂಪನಿ ಬಂದು ಭಾರತದಲ್ಲಿ ನೆಲ ಕಚ್ಚಿತು ಅಂತ ಹೇಳ್ಬೋದು. ವೀಕ್ಷಕರೇ, ಹಾಗೆ ಮುಂದೆ ಹೋಗ್ತಾ 2016ರಲ್ಲಿ ಈ ಒಂದು ಶೆವರ್ಲೆ ಕಂಪನಿಯವರು ಒಂದು ಕ್ರೂಸ್ಗೆ ಹೊಸ ಅಪ್ಗ್ರೇಡ್ನ ಕೊಡ್ತಾರೆ. ಆ ಒಂದು ಅಪ್ಗ್ರೇಡಲ್ಲಿ ತುಂಬ ಏನು ಮೇಜರ್ ಚೇಂಜಸ್ ಇರಲಿಲ್ಲ. ಆ ಫ್ರಂಟ್ ಗ್ರಿಲ್ ಇರ್ಬೋದು, DRLs ಇರ್ಬೋದು, ಆ್ಯಂಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮು, ಟಚ್ ಸ್ಕ್ರೀನು, ಲಿಪ್ ಸ್ಪಾಯ್ಲರು, ಈ ರೀತಿ ಕೆಲವೊಂದು ಅಪ್ಗ್ರೇಡ್ನ ಕೊಡ್ತಾರೆ. ಆ್ಯಂಡ್ ಆ ಅಪ್ಗ್ರೇಡ್ ಕೊಟ್ಟ ಮೇಲೆ ಗಾಡಿಯ ಒಂದು ಲುಕ್ಕು ಇನ್ನೂ ಒಂಚೂರು ಕ್ಲಾಸ್ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಗಾಡಿಯ ವೇರಿಯಂಟ್ಸ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ಟೋಟಲ್ 3 ವೇರಿಯಂಟ್ಸ್ ಬರುತ್ತೆ ನಿಮಗೆ. ಒಂದು LT, ಇನ್ನೊಂದು LTZ, ಇನ್ನೊಂದು ಬಂದು LTZ ಆಟೋಮೆಟಿಕ್ ಅಂತ ಹೇಳಿ. ಸೊ LT ಅಂದರೆ ಏನು ಅಂತ ತುಂಬ ಜನ ಗೊತ್ತಿರಲ್ಲ, ಇವನ್ ಕಿರಣ್ಗೂ ಕೂಡ ಗೊತ್ತಿರಲಿಲ್ಲ. ಅದು ಬಂದು ಲಕ್ಸುರಿ ಟೂರಿಂಗ್ ಅಂತ ಹೇಳಿ. ಆ್ಯಂಡ್ ಈ ಒಂದು ಕಾರ್ನ ಪ್ರೈಸ್ ಬಗ್ಗೆ ಮಾತಾಡೋದಾದರೆ ನಿಮಗೆ ಲಾಂಚ್ ಆದಾಗ 14 ಲಕ್ಷದಿಂದ ಹಿಡಿದು 18 ಲಕ್ಷದವರೆಗೂ ಇತ್ತು ಈ ಗಾಡಿಯ ಒಂದು ಪ್ರೈಸು. ಆ್ಯಂಡ್ ಇವಾಗಿನ ಒಂದು ಇದರಲ್ಲಿ ಯೋಚನೆ ಮಾಡೋದಾದರೆ ಈ ಒಂದು 18 ಲಕ್ಷ ರೂಪಾಯಿ ಗಾಡಿ ನಿಮಗೆ ಇವಾಗ ಜಸ್ಟ್ ಒಂದು 5ರಿಂದ 6 ಲಕ್ಷ ರೂಪಾಯಿಗೆ ಸಿಗುತ್ತೆ. ಒಂದು ವೈಸಾಗಿ ಥಿಂಕ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಒಳ್ಳೆ ಕಂಡೀಷನಲ್ಲಿ ನೀಟಾಗಿ ಚೆನ್ನಾಗಿ ಮೇಂಟೈನ್ ಮಾಡಿರುವಂಥ ಒಂದು ಗಾಡಿನ ಜಸ್ಟ್ ಒಂದು 5 ಲಕ್ಷ ರೂಪಾಯಿಗೆ ತೊಗೊತೀವಿ ಅಂತ ಹೇಳಿದ್ರೆ, ಒಂದು ಒಳ್ಳೆ ಲಕ್ಸುರಿ ಕಾರ್ನ ಒಂದು ಲೋ ಬಜೆಟಲ್ಲಿ ತೊಗೊಂಡಿದ್ದೀವಿ ಅನ್ನೋ ಒಂದು ಸಮಾಧಾನ ನಮಗಿರುತ್ತೆ. ಇವಾಗ ತಾನೇ ಯೋಗಿ ಹೇಳ್ದ 2016ರಲ್ಲಿ ಫೇಸ್ ಲಿಫ್ಟ್ ಬಿಟ್ಟರು ಅಂತ ಹೇಳಿ. 2017 ಶೆವರ್ಲೆಟೇ ಇಂಡಿಯಾ ಬಿಟ್ಟು ಹೊರಟ್ರು. ಎಸ್, ಇಂಡಿಯಾ ಬಿಟ್ಟು ಶೆವರ್ಲೆಟ್ ಏನೋ ಗಂಟು ಮೂಟೆ ಕಟ್ಕೊಂಡು ಹೊರಟ್ರು. ಬಟ್ ಅವರ ಕಾರ್ಗಳು ಈಗಲೂ ಕೂಡ ಭಾರತದ ರೋಡ್ಗಳಲ್ಲಿ ಎಲ್ಲ ಕಡೆ ನೋಡೋಕ್ಕೆ ಸಿಗುತ್ತೆ. ಎಸ್ಪೆಷಲಿ ಈ ಬೀಟ್ ಆಗಿರ್ಬೋದು, ಶೆವರ್ಲೆ ಕ್ರೂಸ್ ಆಗಿರ್ಬೋದು, ಮತ್ತು ನಾರ್ತ್ ಕಡೆ ಅಂತೂ ತುಂಬ ಶೆವರ್ಲೆ ಟವೇರಾ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಸೊ ಈ ಎಲ್ಲ ಕಾರ್ಗಳು ಭಾರತೀಯ ಮಾರ್ಕೆಟಲ್ಲಿ ಇವಾಗಲೂ ಕೂಡ ಇದೆ. ಇನ್ಫ್ಯಾಕ್ಟ್ ಇಷ್ಟೆಲ್ಲ ಕಾರ್ಗಳಿರೋದ್ರಿಂದ ಶೆವರ್ಲೆ ಅವರು ಇಂಡಿಯಾ ಬಿಟ್ಟು ಹೋಗಬೇಕಾದ್ರೆ ಸರ್ವೀಸ್ನ ನಾವು ಅಥರೈಸ್ ಸರ್ವಿಸ್ ಸೆಂಟರ್ಗಳಲ್ಲಿ ಕೊಡ್ತೀವಿ ಅಂತ ಹೇಳಿದರು. ಸೊ ಅದೇ ರೀತಿ ಸರ್ವಿಸ್ಗಳು ಕೆಲವೊಂದು ಕಡೆ ಕೊಡ್ತಾ ಇದ್ದಾರೆ. ಅಥರೈಸ್ ಸರ್ವಿಸ್ ಸೆಂಟರ್ಸು ಇವಾಗಲೂ ಕೂಡ ಇದೆ. ಜೊತೆಗೆ ಬಾಷ್ ಸರ್ವಿಸ್ ಸೆಂಟರ್ಸಲ್ಲಿ ನಿಮಗೆ ಶೆವರ್ಲೆಟ್ ಕಂಪ್ನಿದು ಸರ್ವಿಸ್ ಆಗುತ್ತೆ. ಸ್ವಲ್ಪ ಏನೋ ಸ್ಪೇರ್ಸು ಕೆಲವೊಂದು ಇಂಪೋರ್ಟ್ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಸ್ಪೇರ್ಸ್ ಕಾಸ್ಟ್ ಜಾಸ್ತಿ ಆಗಿರ್ಬೋದು. ಬಟ್ ಇವಾಗಲೂ ಕೂಡ ನೀವು ಈಸಿಯಾಗಿ ಸರ್ವಿಸ್ನ ಮಾಡಿಸ್ಕೊಬೋದು. ಜೊತೆಗೆ ಇನ್ನೊಂದು ವಿಷಯ ಏನು ಹೇಳಬೇಕಂತ ಹೇಳಿದ್ರೆ, ನಾನು 2009ರಿಂದ 2017 ತನಕ ಏನೆಲ್ಲ ಕಾರ್ಗಳನ್ನ ಸೇಲ್ ಮಾಡಿದ್ರು ಶೆವರ್ಲೆಟ್ ಕ್ರೂಸು. ಸೊ ಈ ಎಲ್ಲ ಕ್ರೂಸ್ಗಳನ್ನೂ ಕೂಡ ಆಲ್ಮೋಸ್ಟ್ ಎಲ್ಲ ಕಾರ್ಗಳು ಅಂದರೆ 12,000 ಕಾರ್ಗಳನ್ನೂ ಕೂಡ ರೀಕಾಲ್ ಮಾಡಿದರು ಶೆವರ್ಲೆ ಕಂಪನಿಯವರು. ಯಾಕೆ ಅಂತ ಹೇಳಿದ್ರೆ ಟಕಾಟಾ ಏರ್ ಬ್ಯಾಗ್ ಫಾಲ್ಟಿಂದಾಗಿ. ಸೊ ಟಕಾಟಾ ಏರ್ ಬ್ಯಾಗ್ ಬಂದು ಏನೋ ಫಾಲ್ಟ್ ಆಗಿತ್ತು ಅಂತ ಹೇಳಿ ರೀಕಾಲ್ ಮಾಡಿದ್ರು. ಅದರಲ್ಲಿ ಎಷ್ಟು % ಕಾರ್ಗಳನ್ನ, ಅಂದರೆ ಎಷ್ಟು ಕಾರ್ಗಳನ್ನ ಕಂಪ್ಲೀಟಾಗಿ ಇವರು ಅಂದರೆ ಏರ್ ಬ್ಯಾಗ್ನ ರೀಪ್ಲೇಸ್ ಮಾಡಿದ್ರು ಅಂತ ಗೊತ್ತಿಲ್ಲ. ಬಟ್ 12,000 ಕಾರ್ಸ್ ಅಂತ ಏನು ಹೇಳಿದೆ, ಅಷ್ಟು ಕಾರ್ಗಳನ್ನ ಇನ್ಸ್ಪೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಸುಮಾರಷ್ಟು ಕಾರ್ಗಳಲ್ಲಿ ಏರ್ ಬ್ಯಾಗ್ನ ಚೇಂಜ್ ಮಾಡಿದ್ದಾರೆ. ಸೊ ಈ ಒಂದು ನಿಯತ್ತು ಶೆವರ್ಲೆಟ್ ಕಂಪನಿ ಏನು ತೋರಿಸಿದ್ರು ಇಂಡಿಯನ್ ಕಸ್ಟಮರ್ಸ್ ಮೇಲೆ, ಅದನ್ನು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಏನೋ ಒಂದು ಫಾಲ್ಟ್ ಆಗ್ತಾ ಇರತ್ತೆ, ಸೊ ಕ್ವಾಲಿಟಿ ಔಟ್ಫ್ಲೋ ಆಗ್ತಾ ಇರತ್ತೆ. ಬಟ್ ಅದನ್ನು ನೀಟಾಗಿ ಅಂದರೆ ರೀಕಾಲ್ ಮಾಡಿದ್ರು, ಅದು ಕೂಡ ಇಂಡಿಯಾ ಬಿಟ್ಟು ಹೋದ್ಮೇಲೆ, ಅದು ಒಂದು ನಿಜವಾಗ್ಲೂ ನಾವು ಅವ್ರಿಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ಈ ವಿಷಯವಾಗಿ ಶೆವರ್ಲೆಟ್ ಕಂಪನಿ ಬಂದು ಒನ್ ಆಫ್ ದಿ ಬೆಸ್ಟ್ ಕಂಪನಿ ಅಂತ ಹೇಳ್ಬೋದು ವರ್ಲ್ಡಲ್ಲಿ. ಸೊ ಒಳ್ಳೆ ಕಾರ್ಸ್ನ ಪ್ರೊಡ್ಯೂಸ್ ಮಾಡ್ತಾರೆ, ಡಿಸೈನ್ ಚೆನ್ನಾಗಿದೆ, ಪವರ್ಫುಲ್ ಇಂಜಿನ್ಸ್ ಇದೆ ಇವ್ರ ಹತ್ರ. ಸೊ ಇಷ್ಟೆಲ್ಲ ಇದ್ದರೂ ಕೂಡ ಇಂಡಿಯಾ ಬಿಟ್ಟು ಹೋದರು. ಯಾಕೆ ಅಂತ ಹೇಳಿದ್ರೆ ಟೈಮ್ಲಿ ಒಂದು ಕಾರ್ಗಳನ್ನ ಬಿಡಲಿಲ್ಲ. ಜೊತೆಗೆ
ಇನ್ನೊಂದೇನಂತ ಹೇಳಿದ್ರೆ ಆಲ್ರೆಡಿ ಹೇಳ್ದಾಗೆ ಸರ್ವಿಸ್ ಸೆಂಟರ್ಸ್ನ ಅಷ್ಟಾಗಿ ಸೆಟಪ್ ಮಾಡಲಿಲ್ಲ. ಸೊ ನೆಕ್ಸ್ಟು ಇದೆಲ್ಲ ಶೆವರ್ಲೆಟ್ ಕಂಪನಿಯವ್ರಿಗೆ ಕ್ಲಿಯರಾಗಿ ಗೊತ್ತಿರುತ್ತೆ. ಖಂಡಿತವಾಗ್ಲೂ ಅವರೇನಾದರೂ ಇಂಡಿಯಾಗೆ ವಾಪಸ್ ಬಂದರೆ ಇದಕ್ಕೆಲ್ಲ ರೆಡಿಯಾಗಿ ಬರ್ತಾರೆ. ಆದಷ್ಟು ಬೇಗ ಶೆವರ್ಲೆ ಕಂಪನಿಯವರು ಇಂಡಿಯಾಗೆ ವಾಪಸ್ ಬರಲಿ ಅಂತ ಕೇಳ್ಕೊಳ್ತಾ, ಇವನ್ ಒಬ್ಬ ಶೆವರ್ಲೆ ಫ್ಯಾನ್ ಆಗಿ, ಅಂದರೆ ಕ್ರೂಸ್ನ ಫ್ಯಾನ್ ಆಗಿ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡ್ತೀನಿ ಶೆವರ್ಲೆ ಕಂಪನಿ ಆದಷ್ಟು ಬೇಗ ವಾಪಸ್ ಬರಲಿ ಅಂತ ಹೇಳಿ. ಸೊ ಇವತ್ತಿನ ಕಾರ್ ಕಥೆಯಲ್ಲಿ ಇಷ್ಟೆಲ್ಲ ಕತೆ ತಿಳ್ಕೊಂಡ್ರಿ. ಎಸ್, ಇವಾಗ ಟೈಮ್ ಬಂದಿದೆ ಈ ಒಂದು ಕ್ರೂಸ್ನ ಕಂಪ್ಲೀಟ್ ಡಿಸೈನ್ ನೋಡಿ, ಜೊತೆಗೆ ಒಂದು ಡ್ರೈವ್ ಮಾಡೋದಕ್ಕೆ. ಡ್ರೈವ್ ಅನ್ನೋದಕ್ಕಿಂತ ಒಂದು ಕ್ರೂಸ್ ಮಾಡೋಣ ಬನ್ನಿ. ಏನಿದು ಕ್ರೂಸ್ ಅಂತವನೇ ಕಿರಣ್ ಅಂತ ಯೋಚನೆ ಮಾಡ್ತಿದ್ದೀರಾ? ಕ್ರೂಸ್ ಅಂದ್ರೇ ಲೆಟ್ಸ್ ಡ್ರೈವ್ ಅಂತ ಹೇಳಿ. ಬನ್ನಿ, ಲೆಟ್ಸ್ ಡ್ರೈವ್. ವೀಕ್ಷಕರೇ ಬನ್ನಿ, ಇದರ ಒಂದು ಶಾರ್ಟ್ ಓವರ್ವ್ಯೂ ನೋಡೋಣ. ಯಾಕೆ ಅಂತ ಹೇಳಿದ್ರೆ ತುಂಬ ಟೈಮ್ ಇಲ್ಲ ನಮ್ಮ ಹತ್ರ. ಸೊ ಆಲ್ರೆಡಿ ಲೇಟ್ ಆಗಿದೆ. ಆ್ಯಂಡ್ ಫ್ರಂಟ್ ಲುಕ್ ನೋಡ್ಬೋದು, ಈ ಥರ ಕಾಣುತ್ತೆ. ತುಂಬ ಮಸ್ಕ್ಯುಲರ್ ಆಗಿದೆ ಗಾಡಿ, ಕಂಪ್ಲೀಟ್ಲಿ ಮಸ್ಕ್ಯುಲರ್ ಆಗಿದೆ. ನೋಡ್ತಿದ್ದೀರಾ ಎಷ್ಟು ಮಸ್ಕ್ಯುಲರ್ ಆಗಿದೆ ಅಂತ ಹೇಳಿ. ಆ್ಯಂಡ್ ಜೊತೆಗೆ ಫ್ರಂಟ್ ಲುಕ್ಕಲ್ಲಿ ಗ್ರಿಲ್ ಏನು ನೋಡ್ತಿದ್ದೀರಾ, ಗ್ರಿಲ್ ಸುತ್ತ ಈ ಒಂದು ಕ್ರೋಮ್ ಡಿಸೈನ್ ಸರೌಂಡ್ ಆಗಿದೆ, ಕ್ರೋಮ್ ಲೈನ್ ಸರೌಂಡ್ ಆಗಿದೆ. ಸೆಂಟರಲ್ಲಿ ನಿಮಗೆ ಶೆವರ್ಲೆ ಕಂಪ್ನಿದು ಲೋಗೋ ನೋಡೋಕ್ಕೆ ಸಿಗುತ್ತೆ. ಲೋಗೋ ಬಂದು ನನಗೆ ಇನ್ಫ್ಯಾಕ್ಟ್ ತುಂಬ ಇಷ್ಟ ಆಗುತ್ತೆ. ಎಷ್ಟೊಂದು ನೀವು ಕಾರ್ಗಳನ್ನ ನೋಡಿರ್ತೀರ ಈ ಒಂದು ಲೋಗೋದಲ್ಲಿ, ಎಸ್ಪೆಷಲಿ ಮೋಸ್ಟ್ ವಾಂಟೆಡ್ ಗೇಮ್ ಎಲ್ಲ ಆಡಿರೋರು 90s ಕಿಡ್ಸ್ಗೆಲ್ಲ ಈ ಒಂದು ಲೋಗೋ ಗೊತ್ತಿರುತ್ತೆ. ಆ್ಯಂಡ್ ನೋಡ್ಬೋದು ಹ್ಯಾಲೋಜನ್ ಹೆಡ್ಲ್ಯಾಂಪ್ಸ್ ಇದೆ. ಸೆಟಪ್ ಬಂದು ಡೀಸೆಂಟಾಗಿ ಕಾಣಿಸುತ್ತೆ. ಸೊ ಗ್ರಿಲ್ಲಿಂದ ಅಂದರೆ ಆಲ್ಮೋಸ್ಟ್ ಗ್ರಿಲ್ವರೆಗೂ ನಿಮಗೆ ಈ ಒಂದು ಹೆಡ್ಲ್ಯಾಂಪು ಬರುತ್ತೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಕೆಳಗಡೆ ಫಾಗ್ ಲ್ಯಾಂಪ್ ಬರುತ್ತೆ. ಆ್ಯಂಡ್ ಇಲ್ಲಿ ಏರ್ ಸರ್ಕ್ಯುಲೇಷನ್ಗೆ ಜಾಗ ಇದೆ ನೋಡ್ಬೋದು. ಬಂಪರ್ ಬಂದು ಬಾಡಿ ಕಲರ್ಡ್ ಬಂಪರೇ ಬರುತ್ತೆ, ಫಾಗ್ ಲ್ಯಾಂಪು. ಸೊ ಬನ್ನಿ ಹಾಗೆ ಸೈಡ್ ಪ್ರೊಫೈಲ್ಗೆ ಹೋಗೋಣ. ಇದರಲ್ಲಿ ಇಂಟರ್ನಲ್ಲಿ ಅಡ್ಜಸ್ಟಬಲ್ ORVMs ಬರುತ್ತೆ, ಡ್ಯೂಯಲ್ ಟೋನಲ್ಲಿ. ಬಾಡಿ ಕಲರ್ಡ್ ORVM ಬರೋದು ನಿಮಗೆ. ಕೆಳಗಡೆ ಮಾತ್ರ ಇಲ್ಲಿ ಫೈಬರ್ ಮೆಟೀರಿಯಲಲ್ಲಿ ಬ್ಲ್ಯಾಕ್ ಕಲರ್ ಸಿಗುತ್ತೆ. ಆ್ಯಂಡ್ ಟೈರ್ ಪ್ರೊಫೈಲ್ ನೋಡ್ಬೋದು ನೀವು. ಸೊ ಇದರ ಟೈರ್ ಪ್ರೊಫೈಲ್ ನೋಡೋದಾದರೆ 225/50 R17 ಇಂಚ್ ಅಲಾಯ್ ವೀಲ್ ನೋಡ್ಬೋದು. ಇದರಲ್ಲಿ ನಾರ್ಮಲಾಗಿ ಬಂದುಬಿಟ್ಟು ಕಂಪ್ನಿ ಫಿಟ್ಟೆಡ್ ಅಲಾಯ್ ವೀಲೇ ಬರುತ್ತೆ. ಸೊ ಇದನ್ನು ಆಫ್ಟರ್ ಮಾರ್ಕೆಟ್ ಚೇಂಜ್ ಮಾಡಿಸ್ಕೊಂಡಿದ್ದಾರೆ. ಇಲ್ಲೊಂದು ಸೈಡ್ ಇಂಡಿಕೇಟರ್ ಕೊಟ್ಟಿದ್ದಾರೆ. ಮಿರರಲ್ಲಿ ಯಾವುದೇ ರೀತಿ ಸೈಡ್ ಇಂಡಿಕೇಟರ್ಸ್ ನೋಡೋಕ್ಕೆ ಸಿಗಲ್ಲ ನಿಮಗೆ. ಆ್ಯಂಡ್ ಡೋರ್ ಹ್ಯಾಂಡಲ್ ಮೇಲೆ ಕ್ರೋಮ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನಿಮಗೆ ರಿಕ್ವೆಸ್ಟ್ ಸೆನ್ಸರ್ಸ್ ಬರಲ್ಲ. ಗ್ರೌಂಡ್ ಕ್ಲಿಯರೆನ್ಸ್ ಈಸ್ ಒನ್ ಆಫ್ ದಿ ವರಿ ಪಾಯಿಂಟ್ ನಿಮಗೆ ಕ್ರೂಸಲ್ಲಿ. ಸೊ ಹಂಸಲೆಲ್ಲ ಟಚ್ ಆಗುತ್ತೆ ಆಬ್ವಿಯಸ್ಲಿ. ಸೊ ಕ್ರೋಮ್ ಬಂದು ಎಲ್ಲ ಡೋರಲ್ಲೂ ಕೂಡ ಕೊಟ್ಟಿದ್ದಾರೆ. ಮೇ ಬಿ ಇದು ಆಫ್ಟರ್ ಮಾರ್ಕೆಟ್ ಇರ್ಬೋದು ಅನಿಸುತ್ತೆ. ಆ್ಯಂಡ್ ಬೀಡಿಂಗಲ್ಲೂ ಕೂಡ ಕ್ರೋಮ್ ರನ್ ಆಗಿದೆ, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಡೀಸೆಲ್ ಟ್ಯಾಂಕ್ ನೋಡ್ಬೋದು. ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಎಷ್ಟಿದೆ ಅಂತ ಹೇಳಿ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ನೋಡಿ. ಇದು ರೇರ್ ಲುಕ್ಕು. ರೇರ್ ಲುಕ್ ಅಂತೂ ತುಂಬ ಇಷ್ಟ ಆಗುತ್ತೆ ನನಗೆ. ಇಲ್ಲಿ ಕ್ರೋಮ್ ಇದೆ. ಆ್ಯಂಡ್ ಇದು ಮೇ ಬಿ ರೀಪೇಂಟ್ ಆಗಿದೆ ಅಂತ ಅನಿಸುತ್ತೆ. ಇಲ್ಲಿ ಕ್ರೂಸ್ ಅಂತ ಆಗಲಿ ಅಥವಾ ಮತ್ತು LTZ ಅಂತ ಆಗಲಿ ನಿಮಗೆಲ್ಲೂ ಕೂಡ ಬ್ಯಾಡ್ಜಿಂಗ್ ಇಲ್ಲ. ಆ್ಯಕ್ಚುಲಿ ಬ್ಯಾಡ್ಜಿಂಗ್ ಬರುತ್ತೆ ಇಲ್ಲಿ ಡಬಲ್ ಬ್ಯಾರಲ್ ಟೈಪ್ ರೇರ್ ಲ್ಯಾಂಪ್ ಕೊಟ್ಟಿದ್ದಾರೆ, ಟೈಲ್ ಲ್ಯಾಂಪು. ಸೊ ಅದು ಕೂಡ ಡೀಸೆಂಟಾಗಿ ಕಾಣುತ್ತೆ. ಯಾವುದೂ ಕೂಡ LED ಬರಲ್ಲ ಇದರಲ್ಲಿ. ನಿಮಗೆ ರಿವರ್ಸ್ ಲೈಟ್ ಕೂಡ ಬರುತ್ತೆ ಇದರಲ್ಲಿ. ಆ್ಯಂಡ್ ಎಕ್ಸಾಸ್ಟ್ ನೋಡ್ಬೋದು, ಕೆಳಗಡೆ ಪ್ಲೇಸ್ ಮಾಡಿದ್ದಾರೆ. ಎಸ್ಪೆಷಲಿ ಕ್ರೂಸ್ಗಳಲ್ಲಿ ತುಂಬ ರನ್ ಆಗಿರುವಂತಹ ಗಾಡಿಗಳಲ್ಲಿ ತುಂಬ ಹೊಗೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಟರ್ಬೋ ಬಂದು ಅಷ್ಟು ಪವರ್ಫುಲ್ ಇದೆ, ಹಾಗಾಗಿನೇ. ಸೊ ಹಾಗೆ ನೋಡ್ಬೋದು ಈ ಕಡೆ ಸೈಡ್ ಪ್ರೊಫೈಲು. ಇನ್ನು ಹಾಗೆ ಬನ್ನಿ ಇಂಟೀರಿಯರ್ ನೋಡ್ಬಿಡೋಣ ಶಾರ್ಟಾಗೆ. ಸೊ ಏನಾದರೂ ಮಿಸ್ ಆಗಿದ್ರೆ ಖಂಡಿತವಾಗ್ಲೂ ಒಂದು ಸಪ್ರೇಟ್ ರಿವ್ಯೂ ಮಾಡ್ತೀನಿ. ಸೊ ಇವಾಗ ಏನೇನು ಕಣ್ಣಿಗೆ ಕಾಣಿಸುತ್ತೆ ಅದನ್ನು ಮಾತ್ರ ನಿಮಗೆ ಆದಷ್ಟು ಹೇಳೋಕ್ಕೆ ಟ್ರೈ ಮಾಡ್ತೀನಿ. ನೋಡ್ತಿದ್ದೀರಾ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮು. ಸೊ ಇದರಲ್ಲಿ ಎಲ್ಲ ಆಪ್ಷನ್ಸು ಬರುತ್ತೆ ಆಲ್ಮೋಸ್ಟು. ಇಲ್ಲಿ ನಿಮಗೆ ಆಲ್ಮೋಸ್ಟ್ ಇಕೋ ಸ್ಪೋರ್ಟಲ್ಲಿ ಯಾವ ಥರ ಬರುತ್ತೆ ಅದೇ ಥರ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ AC ಬರುತ್ತೆ. ಆ್ಯಂಡ್ ಆಟೋಮೆಟಿಕ್ ಗೇರ್ ಬಾಕ್ಸ್ ಬಂದು ಟಾಪ್ ಎಂಡಲ್ಲಿ ಬರುತ್ತೆ. ಸೊ ಅದು ಕೂಡ ತುಂಬ ಚೆನ್ನಾಗಿದೆ. ಆಟೋಮೆಟಿಕ್ ನಾನು ಡ್ರೈವ್ ಮಾಡಿದ್ದೀನಿ ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ. 5 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಇದರಲ್ಲಿ. ಸೊ ಏರ್ ಬ್ಯಾಗ್ ಬಂದು 2 ಏರ್ ಬ್ಯಾಗ್ ಬರುತ್ತೆ ಸ್ಟ್ಯಾಂಡರ್ಡ್ ಆಗಿದ್ರಲ್ಲಿ. ಈವನ್ ಟಾಪ್ ಎಂಡಲ್ಲೂ ಕೂಡ 2 ಏರ್ ಬ್ಯಾಗ್ ಬರೋದು ಇದರಲ್ಲಿ. LTZ ಬಂದು ಟಾಪ್ ಎಂಡ್ ಆಲ್ರೆಡಿ ಹೇಳಿದ್ದೀವಿ. ಇಲ್ಲಿ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಆ್ಯಂಡ್ AC ಕಂಟ್ರೋಲ್ಸ್ ಎಲ್ಲ ಇಲ್ಲಿ ಬರುತ್ತೆ. ಇದು ಮೀಡಿಯಾ ಕಂಟ್ರೋಲ್ಸು ನೋಡ್ತಾ ಇದ್ದೀರಾ. ಇದು AC ವೆಂಟ್ ಕಂಟ್ರೋಲರ್, ಇದು ಅಡ್ಜಸ್ಟ್ಮೆಂಟ್ ಇದು.
ಇಲ್ಲೂ ಕೂಡ ಸ್ಪೇಸ್ ಬರುತ್ತೆ ನಿಮಗೆ, ಡಾಕ್ಯುಮೆಂಟ್ ಎಲ್ಲ ಆರಾಮಾಗಿ ಇಟ್ಕೊಬೋದು. ಇಲ್ಲಿ ಇಟ್ಕೊಂಡಿದ್ದಾರೆ ಇನ್ಫ್ಯಾಕ್ಟ್ ಹೇಳ್ಬೇಕಂತ ಇವರು. ಆ್ಯಂಡ್ ಇದು ಬಂದು ಸ್ಟೇರಿಂಗ್ ವೀಲು. ಸ್ಟೇರಿಂಗ್ ವೀಲ್ ಅಂತೂ ತುಂಬ ಚೆನ್ನಾಗಿದೆ, 3 ಸ್ಪೋಕ್ ಸ್ಟೇರಿಂಗ್ ವೀಲ್ ಬರುತ್ತೆ ಇದರಲ್ಲಿ. ಸೊ ಸ್ಟೇರಿಂಗ್ ವೀಲಲ್ಲಿ ಏನೇನು ಬರುತ್ತೆ ಅಂತ ನೋಡ್ಬಿಡೋಣ. ನೋಡ್ತಿದ್ದೀರಾ ಸ್ಟೇರಿಂಗ್ ವೀಲಲ್ಲಿ ಬಂದ್ಬಿಟ್ಟು ಇಲ್ಲಿ ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ, ನೋಡ್ತಿದ್ದೀರಾ ಕ್ರೂಸ್ ಕಂಟ್ರೋಲ್ ಆಫ್ ಮಾಡೋಕ್ಕೆ ಬಟನ್ನು. ಈ ಕಡೆ ಬಂದ್ಬಿಟ್ಟು ಮೀಡಿಯಾ ಕಂಟ್ರೋಲ್ಸ್ ಬರುತ್ತೆ, ವಾಲ್ಯೂಮ್ ಅಪ್ ಡೌನು ಮತ್ತು ಕೆಲವೊಂದು ಆಪ್ಷನ್ಸ್ ಇದರಲ್ಲಿ ಬರುತ್ತೆ. ಆ್ಯಂಡ್ ಅಲ್ಲಿ ನೋಡ್ಬೋದು ಇದು ಒಂದು ಡೋರ್ ಕಂಟ್ರೋಲ್ಸು, ಚೈಲ್ಡ್ ಲಾಕ್ ಕೂಡ ಬರುತ್ತೆ ಇದರಲ್ಲಿ. ಚೈಲ್ಡ್ ಲಾಕ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಮಿರರ್ ಇಂಟರ್ನಲ್ಲಿ ಅಡ್ಜಸ್ಟಬಲ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಆ್ಯಂಡ್ ಅಲ್ಲಿ ಹೆಡ್ ಲ್ಯಾಂಪ್ ಕಂಟ್ರೋಲ್ ಬರುತ್ತೆ ನಿಮಗೆ. ಸೊ ಸ್ಟೇರಿಂಗ್ನ ಲೆಫ್ಟ್ ಸೈಡಲ್ಲಿ ವೈಪರ್ ಕಂಟ್ರೋಲ್ ಬರುತ್ತೆ ನೋಡ್ಬೋದು, ರೈಟ್ ಸೈಡಲ್ಲಿ ಹೆಡ್ ಲ್ಯಾಂಪ್ ಕಂಟ್ರೋಲ್ ಬರುತ್ತೆ. ಇನ್ಫ್ಯಾಕ್ಟ್ ಇದರಲ್ಲಿ ಆಟೋಮೆಟಿಕ್ ಹೆಡ್ ಲ್ಯಾಂಪ್ ಬರಲ್ಲ, ಅಂದರೆ ಅದಾದಮೇಲೆ ಕೊಟ್ಟರು ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸು. ಸೊ ಇದು 2009 ಮಾಡೆಲ್ ಗಾಡಿ ಇದು. ಸೊ ಹಾಗಾಗಿ ಇದರಲ್ಲಿ ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್ ಬರಲ್ಲ. ಇನ್ನು ಡೋರ್ ನೋಡೋದಾದರೆ ಇಲ್ಲಿ ಒಂದು ಸ್ಪೀಕರ್ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ರೇರ್ ಸೀಟ್ ಕಂಫರ್ಟ್ ನೋಡ್ಬಿಡೋಣ ಒಂದ್ಸಲಿ. ನೋಡ್ಬೋದು ಇದು ರೇರ್ ಸೀಟ್ ಕಂಫರ್ಟ್. ರೇರ್ ಸೀಟ್ ಹೇಳ್ಬೇಕಂದ್ರೆ ಕಾಂಪಿಟೇಟರ್ಸ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿನೇ ಲೆಗ್ ರೂಮು ಮತ್ತು ಹೆಡ್ ರೂಮು. ಸೊ ಕಾಂಪಿಟೇಟರ್ಸಲ್ಲಿ ಇದು ಚೆನ್ನಾಗಿದೆ ಆ್ಯಕ್ಚುಲಿ. ಬಟ್ ಸೀಟ್ಸು ಇವನ್ ಕಂಪನಿಯಿಂದ ಏನು ಕೊಡ್ತಿದ್ರು ಅದೇ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸೆಂಟರಲ್ಲಿ ಆರ್ಮ್ ರೆಸ್ಟ್ ಕೂಡ ಬರುತ್ತೆ ವಿತ್ ಕಪ್ ಹೋಲ್ಡರ್ಸು ನೋಡ್ತಿದ್ದೀರಾ. ಆ್ಯಂಡ್ ಇದು ಅಡ್ಜಸ್ಟಬಲ್ ಹೆಡ್ ರೆಸ್ಟು. ಸೆಂಟರ್ ಪ್ಯಾಸೆಂಜರ್ಗೆ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರಲ್ಲ. ಆ್ಯಂಡ್ ನೋಡ್ಬೋದು ಬೂಟ್ ಇಲ್ಲಿಂದನೇ ಆಕ್ಸೆಸ್ ಮಾಡ್ಬೋದು ನೀವು. 60-40 ಸ್ಪ್ಲಿಟ್ ಸೀಟ್ ಬರುತ್ತೆ ಇದರಲ್ಲಿ. ಸೆಂಟರಲ್ಲಿ ಆ್ಯಸ್ ಯೂಶುವಲ್ ನಿಮಗೆ ಅದು ಬಂಪ್ ಬರುತ್ತೆ. ಆ್ಯಂಡ್ ಹಿಂದೆ ಬಂದ್ಬಿಟ್ಟು ಯಾವುದೇ ರೀತಿ AC ವೆಂಟ್ಸ್ ಬರಲ್ಲ. ಕೆಳಗಡೆ ಒಂದು ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ. ಇನ್ನು ಲೇಟೆಸ್ಟ್ ಮಾಡಲಲ್ಲಿ ಇನ್ನೂ ಚೆನ್ನಾಗಿದೆ ಫೀಚರ್ಸ್ ಆ್ಯಕ್ಚುಲಿ. ರೇರ್ ಡಿಫಾಗರ್ ಬರುತ್ತೆ. ಸೊ ಇದಿಷ್ಟೆಲ್ಲ ಬಂದು ಬೇಸಿಕ್ ಫೀಚರ್ಸು. ಸೊ ಇದರಲ್ಲಿ ಸನ್ರೂಫ್ ಕೂಡ ಬರುತ್ತೆ. ಸೊ ಅದೇ ಒಂದು ಖುಷಿ ವಿಚಾರ, ಎಲ್ರಿಗೂ ಅದೇ ಇಷ್ಟ ಆಗ್ತಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಕ್ರೂಸ್ ಕಂಟ್ರೋಲು ಮತ್ತು ಸನ್ರೂಫ್ ಇಸ್ ದ ಅಂದರೆ ಸೆಗ್ಮೆಂಟಲ್ಲಿ ಒಂದು ಟಾಪ್ ಲೆವೆಲ್ ಅಂತ ಹೇಳ್ಬೋದು ಇದರಲ್ಲಿ ನೋಡ್ಬೋದು. ಸೊ ಒನ್ ಟಚ್ ಸನ್ರೂಫು. ಸೊ ಒನ್ ಟಚ್ಚಲ್ಲಿ ಸನ್ರೂಫ್ ಓಪನ್ ಆಗುತ್ತೆ. ಇನ್ನು ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ನೋಡೋದಾದರೆ ಕಂಪ್ಲೀಟ್ಲಿ ಅನಲಾಗ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಕೊಟ್ಟಿದ್ದಾರೆ. ಸೆಂಟರಲ್ಲಿ ಒಂದು ನಿಮಗೆ ಡಿಜಿಟಲ್ ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಕೂಡ ಅನಲಾಗೇನೆ. ಲೆಫ್ಟ್ ಸೈಡು ನಿಮಗೆ ಟ್ಯಾಕೋಮೀಟರ್ ಕೊಟ್ಟಿದ್ದಾರೆ, ರೈಟ್ ಸೈಡಲ್ಲಿ ಸ್ಪೀಡೋಮೀಟರ್ ಕೊಟ್ಟಿದ್ದಾರೆ, ಮೇಲ್ಗಡೆ ಟೆಂಪರೇಚರ್ ಗೇಜ್ ಕೊಟ್ಟಿದ್ದಾರೆ, ರೈಟ್ ಸೈಡಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ಫ್ಯೂಯಲ್ ಗೇಜ್ ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಡೋರ್ ಲಾಕ್ ಆಗಿರೋದೆಲ್ಲ ಈ ಒಂದು TFT ಡಿಸ್ಪ್ಲೇಲಿ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಇದರಲ್ಲಿ. ಸೊ ಪುಷ್ ಬಟನ್ ಸ್ಟಾರ್ಟ್ ಬಂದು ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಬನ್ನಿ ಇವಾಗ ಈ ಗಾಡಿನ ಓಡಿಸೋಣ. ಆಲ್ಮೋಸ್ಟ್ ಕತ್ಲೆ ಆಗಿಬಿಟ್ಟಿದೆ. ಸೊ ಆ್ಯಕ್ಚುಲಿ ಈ ಗಾಡಿ ಮಜಾ ಇರೋದೆ ಓಡಿಸೋದಕ್ಕೆ. ಸೊ ಓಡಿಸಿ ಈ ಗಾಡಿ ಫೀಲ್ ಯಾವ ಥರ ಇದೆ ಅಂತ ಹೇಳಿ ಹೇಳ್ತೀವಿ. ವೀಕ್ಷಕರೇ ಬನ್ನಿ ಈ ಕಾರ್ನ ಓಡಿಸೋಣ. ಈ ಕಾರ್ ಬಂದು ಈ ಸೆಗ್ಮೆಂಟಲ್ಲಿರುವಂತಹ ಒನ್ ಆಫ್ ದಿ ಫಾಸ್ಟೆಸ್ಟ್ ಕಾರು, ಡೀಸೆಲ್ ರಾಕೆಟ್ ಅಂತ ಕರೀತಾರೆ. ಸೊ ಇದು ಬಂದು 0 to 100 ತುಂಬ ಬೇಗ ಹೋಗುತ್ತೆ. ಆಲ್ಮೋಸ್ಟ್ 9.3 ಸೆಕೆಂಡ್ಸ್ನ ಹೋಗುತ್ತೆ ಆನ್ ಪೇಪರ್ಸ್ ನಾನು ನೋಡಿದಾಗೆ. ಇವತ್ತು ನನಗೆ ಒಂದು ಚಾನ್ಸ್ ಸಿಕ್ಕಿದೆ ಅಂದರೆ ಚೆಕ್ ಮಾಡೋದಕ್ಕೆ, ನಿಮಗೆಲ್ಲ ತೋರಿಸೋದಕ್ಕೆ. ಬನ್ನಿ ಓಡಿಸೋಣ, ಡ್ರೈವ್ ಮಾಡೋಣ. 0 to 100 ಎಷ್ಟರಲ್ಲಿ ಹೋಗುತ್ತೆ ನೋಡೋಣ. ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು ಸ್ವಲ್ಪ ಹಳೇದಾಗಿರೋದ್ರಿಂದ ಇನಿಷಿಯಲ್ ಪಿಕಪ್ ತೀರಾ ಕಮ್ಮಿ ಇದೆ. ಆ್ಯಕ್ಚುಲಿ 360 Nm ಟಾರ್ಕು ಇನ್ನೂ ಬೇಗ ಹೋಗ್ಬೇಕು ಆ್ಯಕ್ಚುಲಿ. ಇದು ಪಿಕಪ್ಪೇ ತೊಗೊತಾ ಇಲ್ಲ ಗಾಡಿ, ಹಳೇದಿದೆ ಇದು ಸ್ವಲ್ಪ. ಒಂದು ಸರ್ವಿಸ್ ಆದರೆ ಸಖತ್ತಾಗುತ್ತೆ. ಸ್ಪೀಡೋಮೀಟ್ರು ಬೇರೆ ಏನೋ ಪ್ರಾಬ್ಲಮ್ ಆಗಿದೆ, 200 ತೋರಿಸ್ತಾ ಇದೆ ಸ್ಪೀಡು ನೋಡಿ. ಸೊ 0 to 100 ಫೇಲ್ ಆಯಿತು. ಯಾಕೆ ಅಂತ ಹೇಳಿದ್ರೆ ನಮಗೆ ಸ್ಪೀಡೋಮೀಟ್ರೇ ತೋರಿಸ್ತಾ ಇಲ್ಲ ಕರೆಕ್ಟಿಗೆ. ಅದ್ರ ಪ್ರಕಾರ 200 ಇದ್ದೀವಿ. ಆ್ಯಕ್ಚುಲಿ ಇವತ್ತು ಟಾಪ್ ಸ್ಪೀಡ್ ಟೆಸ್ಟ್ ಎಲ್ಲ ಮಾಡಬೇಕು ಅಂತ ಅನ್ಕೊಂಡು ಬಂದಿದ್ವಿ. ಮೇ ಬಿ ಇವತ್ತು ಕ್ರೂಸ್ದು ಕಾರ್ ಕತೆ ಬಂದು ಥಿಯರಿ ಅಷ್ಟೇ ಚೆನ್ನಾಗಿ ವರ್ಕೌಟ್ ಆಗಿದೆ ಅನಿಸುತ್ತೆ. ಬಟ್ ಕೂತಿರೋರು ಒಳ್ಳೆ ಗೊತ್ತಾಗ್ತಾ ಇದೆ ನಮಗೆ. ಪವರ್ ಗೊತ್ತಾಗ್ತಾ ಇದೆ. ಆ್ಯಂಡ್ ಬಾಡಿ ರೋಲ್ ಕೂಡ ತೀರಾ ಕಮ್ಮಿ ಇದೆ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಕ್ಯಾಬಿನ್ ನಾಯ್ಸ್ ಸ್ವಲ್ಪ ಜಾಸ್ತಿ ಇದೆ. 220 ಎಲ್ಲ ಹೋಗೋ ಚಾನ್ಸ್ ಇಲ್ಲ. ಬಟ್ ಇದು ಸ್ಪೀಡೋಮೀಟ್ರ್ ಬಂದು ಏನೋ ಪ್ರಾಬ್ಲಮ್ ಆಗಿದೆ. ಇನ್ನೂ ಇದ್ರ ಸ್ಟೋರಿ ಹೇಳಬೇಕಂದ್ರೆ ನಾವು ಆ್ಯಕ್ಚುಲಿ ಕ್ರೂಸ್ ತೊಗೋಬೇಕು ಅಂತ ಹೇಳಿ
ಒಬ್ಬರು ಗೊತ್ತಿರೋ ಡೀಲರ್ ಹತ್ರ ಹೋಗಿ ಮಾತಾಡಿ ಸ್ವಲ್ಪ ಕಮ್ಮಿ ಮಾಡಿಸ್ಕೊಂಡು ಆಲ್ಮೋಸ್ಟ್ ಫೈನಲ್ ಮಾಡ್ತಾ ಇದ್ವಿ. ಇನ್ನು 10,000 ಅಡ್ವಾನ್ಸ್ ಕೊಡಬೇಕು. ಆಮೇಲೆ ಯಾಕೋ ಒಂದು ಕಡೆ ಅನ್ನಿಸ್ತು ನನಗೇನೆ, ಸೊ ಹಳ್ಳಿ ಕಡೆ ಹೋದರೆ ಸ್ಪೇರ್ಸ್ದು ಏನು ಮಾಡೋದು, ಆಟೋಮೆಟಿಕ್ ಎಸ್ಪೆಷಲಿ ನಂಗೆ ಸಿಕ್ಕಿದ್ದು. ಸೊ ಅದೊಂದು ಮೈಂಡಿಗೆ ಬಂತು. ಸೊ ಹಾಗಾಗಿ ಅವಾಗ ಬೇಡ ಅಂತ ಹೇಳಿ ಓಲ್ಡ್ ಮಾಡಿದೆ. ನಂಗೆ ಸ್ವಲ್ಪ ಪ್ರಾಕ್ಟಿಕಲ್ ಕಾರ್ ಬೇಕಾಗಿತ್ತು ಆ್ಯಂಡ್ ಡೈಲಿ ಬೇಸಲ್ಲಿ ತಿರುಗಾಡ್ತಿದ್ದೆ ನಾನು. ನೋಡಿ ಹೆಂಗೆ ನುಗ್ಗುತ್ತೆ ಗಾಡಿ. ಸ್ಪೀಡೋಮೀಟ್ರ್ ನಮ್ಗೆ ಈ ಕಡೆ ಬಂದ್ಬಿಡೈತೆ ಫುಲ್ಲು. 360 ಡಿಗ್ರಿ ತಿರುಗ್ತಾ ಇದೆ ಸ್ಪೀಡೋಮೀಟ್ರ್. ಫಾರ್ ದಿ ಫಸ್ಟ್ ಟೈಮ್ ನೋಡಿದ್ದು ನಾನು. ಕ್ರೇಜಿ ಆಗಿದೆ ಮಾತ್ರ ಗಾಡಿ ಓಡಿಸೋದಕ್ಕೆ ಮಾತ್ರ ನಿಜವಾಗ್ಲೂ, ಜೋಕ್ಸ್ ಅಪಾರ್ಟ್. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಸ್ಪೀಡ್ ಬಂದ್ಬಿಟ್ಟು ಟಾಪ್ ಸ್ಪೀಡ್ ನಾನೇ ಓಡಿಸಿದ್ದೀನಿ ಇದರಲ್ಲಿ. 190-195 ತನಕ ಆರಾಮಾಗಿ ಹೋಗುತ್ತೆ ಗಾಡಿ, ಅಷ್ಟು ಈಸಿಯಾಗಿ ಹೋಗುತ್ತೆ. ಈವನ್ 200 ಕ್ರೂಸ್ ಮಾಡಿರೋರು ಕೂಡ ನೋಡಿದ್ದೀನಿ ನಾನು ಕ್ರೂಸಲ್ಲಿ. ಅಂದರೂ ನಾರ್ಮಲಾಗಿ ಜನ ಹೇಳೋದು ಹೌದು ಆನೆ ಹೌದು ಗೇಜ್ ಕೂಡ ಹಂಗೆ ಇದೆ. ಸೊ ಯಾವಾಗ ನಿಮಗೆ ಆ ವೆಯ್ಟ್ ಇರುತ್ತೆ, ನೀವು ಸ್ಪೀಡ್ ಹೋಗ್ಬೇಕಾದ್ರೆ ನಿಮಗೆ ಒಂದು ಸ್ಟೆಬಿಲಿಟಿ ಬರುತ್ತೆ, ಅಂದರೆ ಕಾನ್ಫಿಡೆನ್ಸ್ ಬರುತ್ತೆ ನಿಮಗೆ ಗಾಡಿ ಓಡಿಸ್ಬೇಕಾದ್ರೆ. ಯಾವಾಗ ನಿಮ್ಗೆ ವೆಯ್ಟ್ ಇರಲ್ಲ, ಇಂಜಿನಲ್ಲಿ ಪವರ್ ಇದ್ರೂ ಕೂಡ ನಿಮಗೆ ಕಾನ್ಫಿಡೆನ್ಸ್ ಬರಲ್ಲ ಹೋಗೋದಕ್ಕೆ, ಶೇಕ್ ಆಗುತ್ತೆ. ನೋಡಿ ಇದು ಸ್ವಲ್ಪನೂ ಶೇಕ್ ಆಗಲ್ಲ. ಆ್ಯಕ್ಚುಲಿ ಇದೊಂದು ಸ್ವಲ್ಪ ಸರ್ವಿಸ್ ಆಗಬೇಕು, ಇದೊಂದು ಸರ್ವಿಸ್ ಆದರೆ ಸಖತ್ತಾಗಿರುತ್ತೆ. ಸೊ ಇದನ್ನು ಈ ಕಾರ್ನ ನಮಗೆ ಅಂದರೆ ಕಾರ್ ಕತೆಗೆ ಕೊಟ್ಟಿದ್ದು ಬಂದು ಆಬ್ವಿಯಸ್ಲಿ ಹೌಸ್ ಆಫ್ ಕಾರ್ಸ್ ಅವರೇ. ಯಾಕೆ ಅಂತ ಹೇಳಿದ್ರೆ ಅವ್ರ ಹತ್ರ ಯಾವಾಗಲೂ ಕ್ರೂಸ್ ಇದ್ದೇ ಇರುತ್ತೆ, ಒಂದಲ್ಲ ಒಂದು ಕ್ರೂಸು, ಮಿನಿಮಮ್ ಒಂದಲ್ಲ ಒಂದು ಕ್ರೂಸ್ ಇರುತ್ತೆ. ನೋಡಿ ರಾಕೆಟ್ ಲಾಂಚ್ ಆಗಿದ್ದ ಥರ ಸೌಂಡ್ ಸೂಪರ್, ಟರ್ಬೋ ಓಪನ್ ಸೌಂಡ್ ಅನ್ಸುತ್ತೆ, ಸಕ್ಕತ್ತಾಗಿ ಬರುತ್ತೆ ಅದು. ಒಳ್ಳೆ ಇವಾಗ ಸ್ಲೋ ಮಾಡ್ತೀನಾ, ಟರ್ಬೋ ಆಫ್ ಆಗಿರುತ್ತೆ, ಮತ್ತೆ ಟರ್ಬೋ ರೀ ಓಪನ್ ಆಗುತ್ತಲ್ಲ. ತುಂಬ ಚೆನ್ನಾಗಿದೆ ಅಲ್ಲ, ಈ ಸ್ಪೀಡಲ್ಲಿ ಆ್ಯಕ್ಚುಲಿ ಟರ್ಬೋ ಓಪನ್ ಆಗಿಬಿಟ್ಟಿರುತ್ತೆ. ಒನ್ಸ್ ಆಫ್ಟರ್ 2000 RPM ಆಗ್ತಿದ್ದಂಗೆ ಟರ್ಬೋ ಓಪನ್ ಆಗಿಬಿಡುತ್ತೆ ಆ್ಯಕ್ಚುಲಿ. ಎಕ್ಸಾಕ್ಟ್ ಆಗಿ ಹೇಳೋಕ್ಕಾಗಲ್ಲ, ಯಾಕಂದರೆ ಇದು ವರ್ಕ್ ಆಗ್ತಾ ಇಲ್ಲ. ಹೌದು, ಎಕ್ಸಾಕ್ಟ್ ಆಗಿ ಹೇಳ್ಬೋದಾಗಿತ್ತು. ಹೌದು, ಮೇ ಬಿ ಒಂದ್ಸಲಿ ಆಫ್ ಆನ್ ಮಾಡಿದ್ರೆ ಸರಿ ಹೋಗ್ಬೋದಾ ಅಂತ ಅನ್ಕೊತೀನಿ, ಯಾಕೆಂದರೆ ಬೆಳಗ್ಗೆಯಿಂದ ವರ್ಕ್ ಆಗ್ತಿತ್ತು. ವೀಕ್ಷಕರೇ, ಇನ್ನೊಂದ್ಸಲಿ ಆಫ್ ಕೂಡ ಮಾಡಿ ಆನ್ ಮಾಡಿ ಟ್ರೈ ಮಾಡಿದ್ವಿ, ಸ್ಪೀಡೋಮೀಟ್ರ್ ವರ್ಕ್ ಆಗ್ಬೋದೇನೋ ಅಂತ ಹೇಳಿ. ನಮ್ದು ಆ್ಯಕ್ಚುಲಿ ಐಡಿಯಾ ಇದ್ದಿದೆ ಇವತ್ತು ಸ್ವಲ್ಪ ಏನೇನೋ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ. ಯಾಕೆಂದರೆ ದಿಸ್ ಇಸ್ ಲೈಕ್ ಸ್ವಲ್ಪ ಒನ್ ಆಫ್ ದಿ ಫಾಸ್ಟೆಸ್ಟ್ ಕಾರ್ ಆಗಿರೋದ್ರಿಂದ ಆದಷ್ಟು ಫಾಸ್ಟಾಗಿ ಡ್ರೈವ್ ಮಾಡೋಣ, ತೋರಿಸೋಣ ನಿಮಗೆಲ್ಲ ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅಂತೆಲ್ಲ ಟ್ರೈ ಮಾಡಿದ್ವಿ. ಬಟ್ ಆಗಲಿಲ್ಲ. ಬಟ್ ಏನೋ ತುಂಬ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ, ಎಲ್ರಿಗೂ ಗೊತ್ತಿರುತ್ತೆ ಕ್ರೂಸ್ ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅಂತ ಹೇಳಿ. ಡೀಸೆಲ್ ರಾಕೆಟ್ ಅಂತ ಕರೀತಾರೆ ಇದನ್ನು. ಸೊ ಏನೋ ಈ ಥರ ಕಾರ್ಗಳು ಅಂದರೆ ಎಸ್ಪೆಷಲಿ ನಾವು ಕಾರ್ ಕತೆ ಯಾವ್ದಾದ್ರು ಮಾಡ್ತೀವಿ, ಆ ಥರ ಕಾರ್ಗಳದ್ದು ನಾವು ಎಷ್ಟೇ ಎಕ್ಸ್ಪೀರಿಯನ್ಸಸ್ಸು ಹಂಚ್ಕೊಳ್ಳೋಕೆ ಹೋದರೂ ಕೂಡ ಅದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳೋಕ್ಕಾಗಲ್ಲ. ಅದನ್ನು ನೀವೊಂದ್ಸಲಿ ಅನುಭವ ಮಾಡಿದ್ರೇ, ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ನಿಮ್ಗೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಗೊತ್ತಾಗೋದು. ಇನ್ಫ್ಯಾಕ್ಟ್ ಈ ಕ್ರೂಸ್ ಹೆಂಗೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನೀವು ತಿಳ್ಕೊಳ್ಳೋ ತನಕ, ಅದನ್ನು ಓಡಿಸೋ ತನಕ ನಿಮ್ಗದು ಫೇವ್ರೇಟ್ ಅಂತ ಅನಿಸಲ್ಲ. ಒಂದ್ಸಲಿ ಏನಾದ್ರು ಓಡಿಸ್ಬಿಟ್ರೆ ಖಂಡಿತವಾಗ್ಲೂ ಇದಕ್ಕೆ ಫ್ಯಾನ್ ಆಗಿಬಿಡ್ತೀರಾ ನೀವು, ಅಷ್ಟು ಒಳ್ಳೆ ಕಾರ್ ಇದು. ಎವರ್ ಗ್ರೀನ್ ಕಾರು, ಯಾವಾಗಲೂ ಕೂಡ ನನಗೆ ಇಷ್ಟ ಆಗುತ್ತೆ. ಮುಂದೆ ಒಂದಿನ ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ, ಮುಂದೆ ಒಂದಿನ ಏನಾದರೂ ನಾನು ದೊಡ್ಡ ಮನುಷ್ಯ ಆಗಿ ಅಕಸ್ಮಾತ್ ಏನಾದರೂ ಕಾರ್ ಕಲೆಕ್ಷನ್ಸ್ ಅಂತೆಲ್ಲ ಇಟ್ಕೊಳ್ಳೋ ಥರ ಆದರೆ ಖಂಡಿತವಾಗ್ಲೂ ಕ್ರೂಸ್ ಕೂಡ ಕಾರ್ ಕಲೆಕ್ಷನ್ಸಲ್ಲಿ ಒಂದಾಗಿರುತ್ತೆ. ಸೊ ನಿಜವಾಗ್ಲೂ ಇವತ್ತಿನ ಕಾರ್ ಕತೆ ನಮಗೆ ತುಂಬ ಅಂದರೆ ಮಾಡಿದ್ದು ತುಂಬ ಖುಷಿ ಆಯಿತು. ಯಾಕೆ ಅಂತ ಹೇಳಿದ್ರೆ ನಮಗೆ ಇಷ್ಟ ಆದಂತಹ ಒಂದು ಕಾರ್ನ ಇವತ್ತು ನಾವು ಕಾರ್ ಕತೆ ಮಾಡಿದ್ದೀವಿ. ಫೈನಲ್ ಆಗಿ ನಮ್ಮ ಕಡೆಯಿಂದ ಒಂದು ಸಣ್ಣ ಟಿಪ್ಸು, ಯಾರಾದರೂ ಯೂಸ್ಡ್ ಕಾರ್ ಕ್ರೂಸ್ ತೊಗೋಬೇಕು ಅಂತಿರೋರು ಏಕಾಏಕಿ ನಮ್ಮ ವಿಡಿಯೋ ನೋಡಿದ ತಕ್ಷಣವೇ ಖುಷಿಯಾಗಿ ಸಖತ್ ಕಾರ್ ಇದು ಅಂತ ಹೋಗ್ಬಿಟ್ಟು ತೊಗೊಳಕ್ಕೆ ಹೋಗಬೇಡಿ. ಆ್ಯಕ್ಚುಲಿ ಕ್ರೂಸಲ್ಲೂ ಕೂಡ ನೆಗೆಟಿವ್ಸ್ ಇದೆ. ಏನಂತ ಹೇಳಿದ್ರೆ ಇದೇನಾದರೂ ಇಂಜಿನ್ ಕೆಲ್ಸಕ್ಕೆ ಬಂತು ಅಂತ ಹೇಳಿದ್ರೆ ತುಂಬ ಖರ್ಚಾಗುತ್ತೆ. ಆ್ಯಂಡ್ ಎಸ್ಪೆಷಲಿ ಇದರಲ್ಲಿ ಆಟೋಮೆಟಿಕಲಿ ಸೆನ್ಸರ್ಸ್ ತುಂಬ ಜಾಸ್ತಿ ಇದೆ. ಯಾಕೆಂದರೆ ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ, ಮತ್ತು ಸುಮಾರಷ್ಟು ಸೆನ್ಸರ್ಸ್ ಇದೆ, ರೇನ್ ಸೆನ್ಸಿಂಗ್ ವೈಪರ್ಸು ಎಲ್ಲ ಸೆನ್ಸರ್ಸ್ ಇರೋದ್ರಿಂದ ನೀವು ತೊಗೊಂಡಾದ್ಮೇಲೆ ಈ ಹೊರಗಡೆ ಹೋದಾಗ ಮಳೆಯಲ್ಲಿ ನೀರು ನಿಂತಿದೆ ಅಲ್ಲೆಲ್ಲ ಹೋಗಬೇಡಿ. ಇನ್ಫ್ಯಾಕ್ಟ್ ನಾನು ಕೂಡ ಇದನ್ನೆಲ್ಲ ಏನಕ್ಕೆ ರಿಸರ್ಚ್ ಮಾಡಿದ್ದೆ ಅಂತ ಹೇಳಿದ್ರೆ, ಕಾರ್ ತೊಗೋಬೇಕು ಕ್ರೂಸ್ ಅಂತ ಯಾವಾಗ ಅಂದ್ಕೊಂಡಿದ್ದೆ ಅವಾಗೆಲ್ಲ ಇದನ್ನೆಲ್ಲ ರಿಸರ್ಚ್ ಮಾಡಿ ಸೊ ನನಗೆ ಕೆಲವೊಂದು ವಿಷಯದಲ್ಲಿ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಕ್ರೂಸ್ ಬೇಡ ಅಂತ ಸ್ಟಾಪ್ ಮಾಡಿದೆ. ಮತ್ತು ಪಾರ್ಕಿಂಗು ಕೂಡ ಕನ್ಸಿಡ್ರೇಷನ್ ಮಾಡಿದಾಗ ಕ್ರೂಸ್ ಬೇಡ ಅಂತ ಅನ್ನಿಸ್ತು. ಕಲೆಕ್ಷನ್ ಹೌದು, ಡೈಲಿ ಯೂಸ್ಗೆ ನನಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು. ಹಾಗಾಗಿ ನಾನು ಇದು ಮಾಡಿದೆ. ಇದನ್ನೆಲ್ಲ ಕನ್ಸಿಡರ್ ಮಾಡ್ಕೊಳ್ಳಿ ನೀವು ಒಂದು ಗಾಡಿ ತೊಗೋಬೇಕಾದ್ರೆ ಕ್ರೂಸ್ನ.
ಸೊ ಫಸ್ಟ್ ಆಫ್ ಆಲ್ ಇಂಜಿನ್ ಚೆಕ್ ಮಾಡ್ಕೊಳ್ಳಿ, ಸೆನ್ಸರ್ಸ್ ಎಲ್ಲ ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೊಳ್ಳಿ, ಅಂದರೆ ಎಲ್ಲ ಸೆನ್ಸರ್ಸ್ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ ಚೆಕ್ ಮಾಡ್ಕೊಳ್ಳಿ. ಸೊ ಅದನ್ನು ಬಿಟ್ಟರೆ ಟರ್ಬೋ ಚೆಕ್ ಮಾಡ್ಕೊಳ್ಳಿ ಒಂದ್ಸಲಿ, ಟರ್ಬೋ ಓಪನ್ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಟರ್ಬೋ ನಿಮ್ಗೆ ಓಪನ್ ಆದ್ರೇ ಸ್ಪೀಡ್ ಇದು, ಇಲ್ಲ ಅಂದರೆ ಫುಲ್ ಪಿಕಪ್ ಲೋ ಇರುತ್ತೆ, ನಾರ್ಮಲ್ ವೆಹಿಕಲ್ ಫೀಲ್ ಬರುತ್ತೆ. ಆ್ಯಂಡ್ ನಿಮಗೆ ಟರ್ಬೋಗೆ ಖರ್ಚು ಕೂಡ ಜಾಸ್ತಿ ಆಗುತ್ತೆ. ಮೇಂಟೈನ್ ಆಗಿದ್ರೆ ಪರವಾಗಿಲ್ಲ, ತುಂಬ ಓಡಿದ್ರೂ ಪರವಾಗಿಲ್ಲ. ಸೊ ಮೇಂಟೈನ್ ಆಗಿರುವಂತಹ ಕಾರ್ ತೊಗೊಳ್ಳಿ. ಸೊ ಏಕಾಏಕಿ ನಾವು ಹೇಳಿದ್ವಿ ಚೆನ್ನಾಗಿದೆ ಅಂದ ತಕ್ಷಣ ಹೋಗಿ ತೊಗೊಳಕ್ಕೆ ಹೋಗ್ಬೇಡಿ. ಸೊ ಖಂಡಿತವಾಗ್ಲೂ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಚಾಯ್ಸು. ಯಾಕೆ ಅಂತ ಹೇಳಿದ್ರೆ 18 ಲಕ್ಷ ರೂಪಾಯಿ ಕಾರು ಆಲ್ರೆಡಿ ಯೋಗಿ ಹೇಳ್ದಾಗೆ ನಿಮಗೆ 4-5 ಲಕ್ಷದಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಇದಕ್ಕಿಂತ ಬೆಸ್ಟ್ ಆಪ್ಷನ್ ಇಲ್ಲ. ಸ್ವಲ್ಪ ಮೇಂಟೆನೆನ್ಸ್ ನಿಮಗೆ ಅಫೋರ್ಡ್ ಮಾಡೋಕ್ಕಾಗತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಕಾರ್ನ ತೊಗೋಬೋದು ಅಂತ ಹೇಳ್ತಾ ಅನ್ನೋರಿಗೆ ವೆರಿ ಗುಡ್. ಎಸ್. ಆ್ಯಂಡ್ ಇವತ್ತು ಯೂಶ್ವಲಿ ನಾವು ಲಾಸ್ಟಲ್ಲಿ ಹೇಳ್ತಾ ಇದ್ವಿ ಏನಂತ, ನಿಮ್ಮ ಹತ್ರ ಯಾವುದಾದ್ರೂ ಕ್ರೇಜಿ ಕಾರ್ ಇದ್ದರೆ ಅದನ್ನು ಯಾರಾದರೂ ಕಮೆಂಟ್ ಮಾಡಿ. ಕೆಲವೊಬ್ರು ಆಲ್ರೆಡಿ ಮಾಡ್ತಾ ಇದ್ದೀರಾ, ಇನ್ಫ್ಯಾಕ್ಟ್ ತುಂಬ ದೂರದ ಕಮೆಂಟ್ ಮಾಡ್ತಾ ಇದ್ದೀರಾ. ಮೈಸೂರಿಂದ ಮೊನ್ನೆ ಒಬ್ಬರು ಇನೋವಾ ಇದೆ ಅಂತ ಮೆಸೇಜ್ ಮಾಡಿದ್ರು, ದಾವಣಗೆರೆಯಿಂದ ಒಬ್ಬರು ಸ್ಕಾರ್ಪಿಯೋ ಇದೆ ಅಂತ ಮೆಸೇಜ್ ಮಾಡಿದರು. ಸೊ ಹಾಗಾಗಿ ಬೆಂಗಳೂರಲ್ಲಿ ಸಿಕ್ಕಿದಷ್ಟು ನಂಗೆ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ನಮಗೆ ಟೈಮ್ ಸ್ವಲ್ಪ ಕನ್ಸ್ಟೆಂಟ್ ಇರೋದ್ರಿಂದ ಬೆಂಗಳೂರಲ್ಲಿ ಎಲ್ಲೇ ಆದರೂ ಕೂಡ ಹೋಗಿ ಮಾಡ್ಬೋದು. ಅದೇ ನಾವು ಹೊರಗಡೆ ಹೋಗಿ ಮಾಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಮುಂಚೆನೇ ಹೇಳಿದ್ದೀವಿ, ಇವಾಗಲೂ ಮತ್ತೆ ಇನ್ನೊಂದ್ಸಲಿ ಹೇಳ್ತಾ ಇದ್ದೀವಿ, ನಿಮ್ಮ ಹತ್ರ ಏನಾದರೂ ಒಂದು ಕ್ರೇಜಿ ಕಾರ್ ಇದೆ, ಎಂತೂಸಿಯಾಸ್ಟ್ ಕಾರ್ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮೆಸೇಜ್ ಮಾಡಿ. ಆ್ಯಂಡ್ ಜೊತೆಗೆ ನಾರ್ಮಲ್ ಕಾರ್ ಇದ್ದರೂ ಕೂಡ ಮೆಸೇಜ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ನಮ್ಮದು ಹೊಸ ಎಪಿಸೋಡ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಕ್ಯಾಟಗರೀಸ್ ಹೇಳ್ಬಿಡ್ತೀವಿ, ಏನೇನು ಮಾಡ್ತೀವಿ ನೆಕ್ಸ್ಟು ವಿಡಿಯೋಸ್ ಅಂತ ಹೇಳಿ. ಒಂದು ಕಾರ್ ಕತೆ ಹಾಗೆ ಕಂಟಿನ್ಯೂ ಆಗುತ್ತೆ. ಸೊ ವೀಕ್ಲಿ ಒನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಜೊತೆಗೆ ಎರಡನೇದು ಬಂದ್ಬಿಟ್ಟು ಏನು ಮಾಡಬೇಕು ಅಂತಿದ್ದೀವಿ ಅಂತ ಹೇಳಿದ್ರೆ ಒಂದು ಯೂಸರ್ ರಿವ್ಯೂಸು, ಇನ್ನೊಂದು ವಿಂಟೇಜ್ ಕಾರ್ಸು ಮತ್ತು ಲಕ್ಸುರಿ ಕಾರ್ಸು ಎಲ್ಲ ಮಾಡೋಣ ಅಂತಿದ್ದೀವಿ. ಆದಷ್ಟು ಬೇಗ ಮಾಡ್ತೀವಿ, ಬಟ್ ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ನಿಮ್ಮ ಹತ್ರ ಯಾವುದಾದ್ರೂ ಕಾರ್ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.